ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಓಕೆ, ವೆಲ್ಕಮ್ ಟು ದ ಮ್ಯಾಟರ್. ಇವತ್ತು ದಿ ಬಾಸ್ ದರ್ಶನ್ ಅವ್ರಿಗೆ ಕೋರ್ಟಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಅಭಿಮಾನಿ ದೇವರುಗಳು ಎಲ್ಲ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಸೊ ಅವ್ರಿಗೆ ಬೇಗ ಹೊರಗಡೆ ಬಂದುಬಿಡಲಿ ಅಂದ್ಬಿಟ್ಟು ಎಲ್ಲ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಸೊ ಎಲ್ಲರೂ ನಮ್ಮ ಕಡೆಯಿಂದ ಇರಲಿ ಪ್ರಾರ್ಥನೆ, ಬಂದುಬಿಡಲಿ ಬೇಗ ದರ್ಶನ್ ಅವರು. ಇದೇ ತಿಂಗಳು ಡಿಸೆಂಬರ್ 11ನೇ ತಾರೀಕು ಅವರ ಸಿನಿಮಾ ಡೆವಿಲ್ ರಿಲೀಸ್ ಇದೆ. ಡೆವಿಲ್ ಕೂಡ ಇದೇ ತಿಂಗಳು 11ನೇ ತಾರೀಕು ರಿಲೀಸ್ ಇದೆ. ಸೊ ಅವರು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಲಿ ಅಂತ ಅಭಿಮಾನಿ ದೇವರುಗಳು ಪೂಜೆ ಪುರಸ್ಕಾರಗಳು ಮಾಡ್ತಾವ್ರೆ. ಸೊ ಒಳ್ಳೆಯದಾಗಲಿ ಅವರಿಗೆ. ಇನ್ನೊಂದು ವಿಚಾರ ಕಣಪ್ಪ, ಗ್ಯಾಸ್ ಗೀಝರ್ ದಯವಿಟ್ಟು ಯಾರು ಮನೆಯೊಳಗೆ ಉಪಯೋಗಿಸೋಕೆ ಹೋಗಬೇಡಿ. ಎಲೆಕ್ಟ್ರಿಕಲ್ ಕರೆಂಟಿನ ತೊಗೊಂಬಂದ್ಬಿಡ್ರಿ, ಆದರೆ ಗ್ಯಾಸ್ ಗೀಝರ್ ಯೂಸ್ ಮಾಡಿಬಿಡಿ. ನಾವು ಕೂಡ ಯೂಸ್ ಮಾಡ್ತಾಯಿದ್ವಿ, ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನೋಡಿ, ಮೊನ್ನೆ ಮುಸ್ಲಿಮ್ ಇಬ್ಬರು ಹುಡುಗಿರು ಸತ್ತೋದ್ರು ಮೈಸೂರಲ್ಲಿ ಗ್ಯಾಸ್ ಗೀಝರಿಂದ. ಇವತ್ತು ಇನ್ನೊಬ್ಳು ಪಾಪ ಮದುವೆ ಆಗಿ ಆ ಹುಡುಗಿಗೆ ಇನ್ನೂ 4 ತಿಂಗಳಾಗಿರೋದು, ಮದುವೆಯಾಗಿ ಬರೀ 4 ತಿಂಗಳಾಗಿರೋದು. ಒಂದು ಹೊಸ ಮನೆ ಬಾಡಿಗೆಗೆ ಬಂದು 15 ದಿವಸ ಆಗಿತ್ತು, ಬರೀ 15 ದಿವಸ. ಇವತ್ತು ಸಾವನ್ನು ಅಪ್ಪಿದ್ದಾಳೆ. ಗ್ಯಾಸ್ ಗೀಝರಲ್ಲಿ ಏನಾಗುತ್ತೆ, ಉಸಿರು ಕಟ್ಕೊಂಡ್ಬಿಡುತ್ತೆ. ಅದಕ್ಕೆ ಗಾಳಿ ಹೋಗೋಕ್ಕೆ ಜಾಗ ಇರಬೇಕು. ಗೊತ್ತಾಯ್ತೇನ್ರಪ್ಪ? ಗಾಳಿ ಹೋಗೋಕ್ಕೆ ಜಾಗ ಇರಬೇಕು, ಕಿಟಕಿಗಳು ಓಪನ್ ಇರಬೇಕು. ಪೈಪ್ ಏನು ಬಂದಿರುತ್ತೆ ಗ್ಯಾಸ್ ಗೀಝರ್ದು, ಅದ್ರ ಒಳಗಡೆ ನಾವು ಏನು ಬಚ್ಚಲೊಳಗೆ ಇರ್ತೀವಲ್ವಾ ಸ್ನಾನ ಮಾಡೋದು, ಅಲ್ಲಿ ಒಳಗಡೆ ಓಪನ್ ಇರಬೇಕು, ಗಾಳಿ ಆಡ್ತಾ ಇರಬೇಕು. ಅಂಥ ಜಾಗದಲ್ಲಿ ಗೀಝರ್ ಹಾಕಬೇಕು ಯಾವಾಗಲೂ. ಓಕೆನಾ? ಇನ್ನೊಂದು ವಿಚಾರ ಕಣಪ್ಪ, ರೊಮ್ಯಾನ್ಸು ಲಾಲ್ಬಾಗ್ ಆಯಿತು, ಕಬ್ಬನ್ ಪಾರ್ಕ್ ಆಯಿತು. ಎಲ್ಲೆಲ್ಲಿ ರೊಮ್ಯಾನ್ಸ್ ಮಾಡ್ತಾರಪ್ಪ. ಇವಾಗ ಇನ್ನೊಂದು ವಿಡಿಯೋ ವೈರಲ್ ಆಗ್ಬಿಡದೆ ಕಣಪ್ಪ, ಟ್ರೈನ್ ಕೆಳಗಡೆ ರೊಮ್ಯಾನ್ಸ್ ಮಾಡ್ತಾವ್ರ ಕಣಪ್ಪ. ಲವರ್ಸಿಗೆ ಬೇರೆ ಜಾಗ ಸಿಕ್ಕಿಲ್ವ? ಶಂಭುಲಿಂಗ, ಏನು ನಡೀತಾ ಇತ್ತಲ್ಲ ಪ್ರಪಂಚದಲ್ಲಿ, ಏನು ಆಗ್ತಾಯಿದ್ರಪ್ಪ ಇದು? ATM ಕೌಂಟ್ರು ಬಿಡಲ್ಲ, ಏನೂ ಬಿಡಲ್ಲ ಕಣಪ್ಪ. ಈಗ ರೈಲ್ವೆ ಕೆಳಗಡೆ, ರೈಲು ನಿಂತಿರೋ ರೈಲು ಕೆಳಗಡೆ ರೊಮ್ಯಾನ್ಸ್. ಶಂಭುಲಿಂಗ, ಇವೆಲ್ಲ ನೋಡ್ಬೇಕಾಗಿತ್ತೇನಪ್ಪ ಕಣ್ಣಾರೆ. ಇನ್ನು RV ದೇವರಾಜ್ ಅವರು ಇನ್ನಿಲ್ಲ, ಕಾಂಗ್ರೆಸ್ ಶಾಸಕರಾಗಿದ್ದರಂತೆ. ಸೊ ಅವರಿಲ್ಲ, ಸಿದ್ದರಾಮಯ್ಯ ಸಾಹೇಬರು CM ಸಾಹೇಬರೆಲ್ಲ ಅವರನ್ನು ನೋಡೋಕ್ಕೆ ಹೋಗಿ ಅವರನ್ನು ಕೈಯೆಲ್ಲ ಮುಗಿದು ಆಶೀರ್ವಾದನ ಪಡೆದು ಬಂದಿದ್ದಾರೆ. ಓಕೆ, RV ದೇವರಾಜ್ ಅವರು ಇನ್ನಿಲ್ಲ. ಸೊ ಕಾಂಗ್ರೆಸ್ ಒಳಗಡೆ ಏನಂದರೆ ತುಂಬ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡಿದ್ರಂತೆ. ಸಿದ್ದರಾಮಯ್ಯರಿಗೆ ತುಂಬ ಆಪ್ತರು, ಜಮೀರ್ ಅಹಮದ್ ಸಾಹೇಬ್ರಿಗೂ ತುಂಬ ಆಪ್ತರು ಅಂತವ್ರೆ. ಸೊ ಹೀಗಾಗಿ ಇನ್ನಿಲ್ಲ ಅಂಥೇಳಿ ಮಾಹಿತಿ ಬಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ವಿಚಾರ ಕಣಪ್ಪ, ಕ್ರಾಂತಿ ಅಂತ ಇದ್ರು. ಈಗ ಕಾಂಗ್ರೆಸ್ಸಲ್ಲಿ ಶಾಂತಿ ಆಗೋಯ್ತು. ಈಗ BJP ಒಳಗಡೆ ಕ್ರಾಂತಿ ಅಂದ್ಬಿಟ್ಟದೆ ಕಣಪ್ಪ. ವಿಜೇಂದ್ರ ಅವ್ರನ್ನ ಬದಲಾಯಿಸಬೇಕು, ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಬದಲಾಯಿಸಬೇಕು ಅಂಥೇಳಿ BJPಯಿಂದ ಸುಮಾರು ರೆಬಲ್ಗಳು ಇದ್ದಂಗಿದ್ದಾರೆ. ಅವರು ರೆಬಲ್ಗಳು, ಸಖತ್ ಪವರ್ಫುಲ್ ರೆಬಲ್ಗಳು ದೆಹಲಿಗೆ ಹೋಗಿ ಭೇಟಿಯಾಗಿ ಅಲ್ಲಿ ಮೀಟಿಂಗ್ ಮಾಡ್ತಾ ಇರೋವಂಥದ್ದು. ಯಾರೋ BJP ಅವರೆಲ್ಲ ಹೋಗಿ ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಆಗ್ತಾ ಇರೋವಂಥದ್ದು. ಯಾರು ಅಮಿತ್ ಶಾ ಭೇಟಿ ಆಗ್ತಾರೋ, ಇಲ್ಲ ಮೋದಿ ಅವ್ರನ್ನ ಭೇಟಿ ಆಗ್ತಾರೋ ಗೊತ್ತಿಲ್ಲ. ಸೋಮಣ್ಣ ಅವರು, ಸೋಮಣ್ಣ ಎಲ್ಲ ಹೋಗ್ಬಿಟ್ಟವ್ರೆ ಕಣಪ್ಪ. ಒಟ್ಟು ಏನಂದರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಬದಲಾಯಿಸಬೇಕು. ಈಗ BJP ಒಳಗಡೆ ಕ್ರಾಂತಿ ಶುರು. ಇನ್ನೊಂದು ವಿಚಾರ ಕಣಪ್ಪ, DK ಸಾಹೇಬ್ರ ಮನೆಗೆ, DK ಶಿವಕುಮಾರ್ ಸಾಹೇಬ್ರ ಮನೆಗೆ, ಸದಾಶಿವನಗರದಲ್ಲಿರೋ DK ಸಾಹೇಬ್ರ ಮನೆಗೆ CM ಸಿದ್ದರಾಮಯ್ಯ ಸಾಹೇಬರು ಬ್ರೇಕ್ಫಾಸ್ಟಿಗೆ ಬಂದಿದ್ರಂತೆ ಕಣಪ್ಪ. ಚಿಕನ್ ಶೇರ್ವಾ ಇಡ್ಲಿ ಎಲ್ಲ ತಿಂದ್ರಂತೆ ಕಣಪ್ಪ. ಆಮೇಲೆ DK ಸಾಹೇಬ್ರು ಹೇಳಿರೋ ಒಂದೇ ಒಂದು ಮಾತು ಶಾಕ್ ಆಗೋಗ್ಬಿಡ್ತು ಕಣಪ್ಪ ಎಲ್ಲರಿಗೂ. ನಮಗೂ ಶಾಕ್ ಆಗ್ಬಿಡೋದು ಕಣಪ್ಪ. ನಾನು ಸಿದ್ದರಾಮಯ್ಯ ಸಾಹೇಬರು ಬ್ರದರ್ಸ್, ಅಣ್ಣ ತಮ್ಮ ಇದ್ದಂಗೆ, ನಮ್ಮಲ್ಲಿ ಯಾವುದೂ ಕಿತ್ಲಾಟ ಇಲ್ಲ, ನಾವಿಬ್ಬರು ಬ್ರದರ್ಸ್, ಪಕ್ಷವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ರು ಕಣಪ್ಪ. ಇನ್ನು ಮಾತುಕತೆ ಆಗಿರ್ಬೇಕು ಒಳಗಡೆ, CM ಸೀಟ್ ಬಿಟ್ಟು ಕೊಡ್ತಿರೋ ಬಿಡಲ್ವ ಅಂತ ಏನೋ ಹೇಳಿರ್ತಾರೆ. ನಾವಿಬ್ಬರು ಅಣ್ಣ ತಮ್ಮ ಇದ್ದಂಗೆ, ಯಾಕೆ ಬೇಕು ಜಗಳ ಅಂದ್ಬಿಟ್ಟು. ಅಣ್ಣ ತಮ್ಮ ಅಲ್ಲೇನ್ರಪ್ಪ, ಇನ್ನೇನ್ರಪ್ಪ ಎಲ್ಲ ಆಯಿತು. ಇನ್ನು ಮಾತುಕತೆ ಆಯಿತು. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಶುರು ಆಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಯಾಕಂದರೆ ವಿಧಾನಸೌಧದಲ್ಲಿ ಅಲ್ಲಿ ಅಸೆಂಬ್ಲಿಯಲ್ಲೆಲ್ಲ ಮಾತಾಡೋಕೆ ಹೋಗ್ಬಿಟ್ರೆ ಅದು ಕ್ರಾಂತಿಯಾಗಿ ಹೋಗುತ್ತೆ. ಮನೆಯೊಳಗಾದರೆ ಶಾಂತಿಯಾಗಿ ಕೂತ್ಕೊಂಡು ಗಿಡ್ಲಿನೋ ಉಪ್ಪಿಟ್ಟೋ ಇಲ್ಲ ಪಲಾವೋ ತಿನ್ಕೊಂಬಂದು ಆರಾಮಾಗಿ ಅಲ್ಲೇ ಕೂತ್ಕೊಂಡು ಮಾತಾಡೋದು. ಹೊರಗಡೆ ಆದರೆ ಸುದ್ದಿ ಹೊರಗಡೆ ಬಂದುಬಿಡ್ತದೆ, ನಮಗೆಲ್ಲ ಸಿಕ್ಬಿಡ್ತದೆ ಆ ಸುದ್ದಿ. ಅದಕ್ಕೆ ಅವ್ರ ಮನೆಯೊಳಗಡೆ ಬ್ರೇಕ್ಫಾಸ್ಟ್ ಅಂತೇಳಿ ಮೀಟಿಂಗ್ ಮಾಡ್ತಾವ್ರೆ. ಕಾಂಗ್ರೆಸ್ಸಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಣಪ್ಪ ಇವೆಲ್ಲ. ಇನ್ಮೇಲೆ ಇನ್ನು ಸತೀಶ್ ಜಾರಕಿಹೊಳಿ ಸಾಹೇಬರು ಹೇಳಿರೋಂಥದ್ದು, ಸತೀಶ್ ಜಾರಕಿಹೊಳಿ ಸಾಹೇಬರು ಸೌಕರ್ರು ಅವ್ರು ಹೇಳಿರೋಂಥ ಮಾತು ಕಣಪ್ಪ. ಸೌಕರ್ರು ಅಂತಲೇ ಕರೀತಾರೆ ಅವ್ರನ್ನ, ಸೌಕರ್ಯ ಅವರು. ಅವ್ರು ಹೇಳಿರೋಂಥದ್ದು ಏನು, ರಾಜ್ಯದಲ್ಲಿ ಏನು ಚರ್ಚೆಗಳು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ, ಏನು CM ಸೀಟ್ ಬದಲಾವಣೆ ಏನೂ ಇಲ್ಲ. ಐತಿಹಾಸಿಕ ಒಂದು ಚರ್ಚೆ ಬಗ್ಗೆ ನಾವು ಮಾತಾಡೋಕೆ ಹೋದ್ವಿ. ಐತಿಹಾಸಿಕ ಚರ್ಚೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಹಿಸ್ಟ್ರಿ ಬಗ್ಗೆ ಏನು ಹಿಸ್ಟ್ರಿ ಇರ್ಬೋದು ನಮಗೂ ಗೊತ್ತಿಲ್ಲ ಕಣಪ್ಪ.
ಓಕೆನಾ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಬೇರೆದೇನು ನಾವು ರಾಜಕಾರಣಗಳ ಬಗ್ಗೆ ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಸಾಹೇಬರು ಹೇಳಿದ್ದವ್ರೆ. ಓಕೆನಾ. ಐತಿಹಾಸಿಕ ಕಾರ್ಯಕ್ರಮದ ಬಗ್ಗೆ ಒಂದು ಮಾತುಕತೆಗಳಿತ್ತು ಕಾಂಗ್ರೆಸ್ಸಲ್ಲಿ, ಅದಕ್ಕೆ ಹೋಗಿದ್ದೆ. ಅದು ಬಿಟ್ಟು ಯಾವುದೋ ಬೇರೆ ಚರ್ಚೆಗಳು ನಡೆದಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಸಾಹೇಬರು ಹೇಳಿರಂಥ ಮಾತು ಕಣ್ರಪ್ಪ. ಏನೇನೈತೆ ಯಾರಿಗೂ ಗೊತ್ತಪ್ಪ, ಒಳಗೆ ಏನಿರ್ತಾವೋ ಅಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗು, ಈಗೇನು ಹಿಸ್ಟ್ರಿ ಮೀಟಿಂಗು, ಐತಿಹಾಸಿಕ ಮೀಟಿಂಗು, ಎಲ್ಲ ಮೀಟಿಂಗ್ಗಳು ನಡೀತವೆ ಕಣಪ್ಪ. ಏನೂ ಮಾಡೋಕ್ಕಾಗಲ್ಲ. ಓಕೆ, ಅದು ಅವ್ರವ್ರ ಪರ್ಸ್ನಲ್ ಕಣಪ್ಪ. ಹೊರಗೆ ಬಂದರೆ ನಮ್ಗೆ ಸಿಕ್ಕಾಕೊಂಡ್ಬಿಡ್ತದೆ ಸುದ್ದಿ. ಓಕೆ, ಇನ್ನೊಂದು ವಿಚಾರ ಕಣಪ್ಪ. ಇನ್ನು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಟಗರು ಸಾಹೇಬರು ಹೇಳಿರೋಂಥದ್ದು, ಇದು ಕಾಂಗ್ರೆಸ್ಸಿನ ಒಬ್ಬರು MLA ಗೋವಿಂದ ಅನ್ನೋರು ಹೇಳಿರೋಂಥದ್ದು, ಕಾಂಗ್ರೆಸ್ಸಿನವರು, ಅವರು ಕೂಡ MLA ಅಲ್ಲಿ ಹೇಳಿರೋಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಯಾಕೋ ಏನೇನೋ ಮಾತಾಡ್ತಾವ್ರೆ. ಏನು ಮಾತಾಡ್ತಾವ್ರೆ? ಏನಪ್ಪ ರಾಜಕೀಯ ಏನು ನಮ್ಮ ಅಪ್ಪಂದ ಅಲ್ವಾ? ನಮ್ಮ ಅಪ್ಪಂದ ಅದೇನಾದರೂ ಇಲ್ಲ, ನನ್ನ ಸೀಟ್ ಏನಾದರೂ ಪರ್ಮನೆಂಟ್ ಇರೋಂಥದ್ದು. ಯಾವುದೂ ಶಾಶ್ವತ ಅಲ್ಲ, ರಾಜಕಾರಣಿನೂ ಯಾವುದೂ ಶಾಶ್ವತ ಅಲ್ಲ, ಒಟ್ಟು ಶಾಶ್ವತ ಯಾವುದೂ ಅಲ್ಲ. ಸಿದ್ದರಾಮಯ್ಯ ಸಾಹೇಬರು ಇದ್ದಕ್ಕಿದ್ದಂಗೆ ಈಗ ಮಾತಾಡಕ್ಕೆ ಶುರು ಮಾಡ್ಬಿಟ್ಟವ್ರಂತೆ. ಇದು ಗೋವಿಂದ ಅವ್ರು ಹೇಳಿರ್ತದೆ ಕಾಂಗ್ರೆಸ್ ಅಲ್ಲಿ, ಅವ್ರ ಕಡೆಯವರು ಒಬ್ರು ಹೇಳಿರುವಂತ ವಿಚಾರ ಕಂಡ್ರಪ್ಪ. ಓಕೆನಾ. ಇದು ಯಾರ ಅಪ್ಪಂದು ಅಲ್ಲ, ರಾಜಕಾರಣಿ ಏನು ಪರ್ಮನೆಂಟ್ ಆಗಿ ಉಳ್ಕೊಳ್ಳಕ್ಕೆ ಇಲ್ಲ, ನಾವು ಶಾಶ್ವತ ಅಲ್ಲ ಅಂತ ಹೇಳೋ ಮಾತಾಡ್ತಾವ್ರಿ. ಇದೆಲ್ಲ ನೋಡ್ತಾ ಇದ್ರೆ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಅನಿಸ್ತಾ ಇದೆ ಅಂದ್ರು. ಹಂಗಾರೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಕ್ ರೆಡಿ ಆಗವ್ರ ಅಂದ್ರೆ DK ಸಾಹೇಬರಿಗೆ ಸೀಟ್ ಬಿಟ್ಕೊಡ್ತಾರೆ ಅಂತ ಅರ್ಥ. ಕರೆಕ್ಟ್ ಅಲ್ಲೇನ್ರಪ್ಪ? ಈಗ ಇನ್ನೂ 2 ವರ್ಷ ಐತೆ, 3 ವರ್ಷ ಕಂಪ್ಲೀಟ್ ಆಯ್ತು, ಇನ್ನು 2 ವರ್ಷ ಐತೆ. ಇವ್ರು ಇಂಥ ಮಾತುಗಳು ಮಾತಾಡ್ತಾರೆ. ಯಾರಪ್ಪಂದದು ಸೀಟು ಪರ್ಮನೆಂಟ್ ಅಲ್ಲ, ನಾವು ಪರ್ಮನೆಂಟ್ ಇಲ್ಲ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳೋ ಈ ತರ ಮಾತುಗಳೆಲ್ಲ ದುಃಖದಾಗಿ ಮಾತಾಡ್ತಾವ್ರ ಅಂದ್ರೆ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಅವ್ರು ಕೊಟ್ರು ಅಂದ್ರೆ ಈಗ DK ಸಾಹೇಬರಿಗೆ ಅಲ್ಲಿ ಕುಂದಿರ್ಸ್ತಾರೆ, CM ಸಾಹೇಬರಿಗೆ ಅನ್ನೋ ಒಂದು ಮಾಹಿತಿ. ಹಂಗಾರೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಕ್ಕೆ ರೆಡಿ ಆಗಿದ್ದಾರೆ. ಸೀಟ್ ಬಿಟ್ಕೊಟ್ರೆ ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಪಕ್ಕ ಆಯ್ತು. ಇದು ಗೋವಿಂದ ಹೇಳಿರುವಂತದ್ದು ಕಾಂಗ್ರೆಸ್ ಅಲ್ಲಿ. ಇನ್ನು ಅವ್ರು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಕ್ಷಣಗಳೇ ಪ್ರಾರಂಭವಾಗಿದೆ ಅಂದ್ರೆ ರೆಡಿ ಆಗ್ಬಿಟ್ಟವ್ರಿ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಕ್ಕೆ. ಕಾಂಗ್ರೆಸ್ ಧೂಳಿಪಟ ಅಂತ ಇನ್ನು ಕೆಲವರು ಹೇಳ್ತಾವ್ರೆ ಕಣಪ್ಪ. ಕಾಂಗ್ರೆಸ್ ಧೂಳಿಪಟ ಆಗೋಗುತ್ತೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಅಂದರೆ ರಾಜೀನಾಮೆ ಕೊಟ್ರೆ ಅಂತ ಇನ್ನು ಕೆಲವರು MLAಗಳು ಹೇಳ್ತಾರಂಥದ್ದು ಕಾಂಗ್ರೆಸ್ಸಲ್ಲಿ. ಖಂಡಿತ. ಯಾಕಂದರೆ ಯಾಕಂದರೆ DK ಸಾಹೇಬ್ರು ಕುಂದಿರಿಸಿದ್ರೆ ಅವ್ರಿಗೆ ಅಷ್ಟು ಬೆಂಬಲ ಸಿಕ್ಕಿರಲಿಲ್ಲ. ಈಗ ಇವರೇನೇ ರಾಜೀನಾಮೆ ಕೊಟ್ಟರೆ ಅವ್ರ ಕಡೆಯವರು ಇವ್ರಿಗೆ ಬೆಂಬಲ ಕೊಡಲೇಬೇಕಾಗತ್ತೆ, ಯಾಕಂದರೆ ಕಾಂಗ್ರೆಸ್ ಪಕ್ಷದವರು ಅಲ್ವಾ. ನೋಡ್ಬೇಕು ಕಣಪ್ಪ ಏನಾಗ್ತದೆ ಅಂತ. ಸೊ ಸಿದ್ದರಾಮಯ್ಯ ಸಾಹೇಬರು ಸೆಲ್ಯೂಟ್ ಹೊಡೆದು ಗುಡ್ ಬಾಯ್ ಕಾಂಗ್ರೆಸ್ ಅಂತ ಅವರ ಅನ್ನೋದು ಅನುಮಾನ ಬಂದುಬಿಟ್ಟಿದೆ. ಕೆಲವೇ ಇನ್ನು ಕೆಲವೇ ದಿನಗಳನ್ನೋ ಕೆಲವೇ ಕ್ಷಣಗಳನ್ನೋ ಗೊತ್ತಿಲ್ಲ, ಒಟ್ಟು ಉಳಿದಿದೆ ಅಂತ ಹೇಳ್ಬಿಟ್ರು ಕಣಪ್ಪ. ಓಕೆ, ಇನ್ನು ಶುರು ಆಗಿಬಿಟ್ಟಿದೆ. ಕೌಂಟ್ ಡೌನ್ ಶುರು ಇನ್ನ ಮೇಲೆ. ಓಕೆ, ಇನ್ನು ಕಾಂಗ್ರೆಸ್ಸಿನ ಹೈ ಪವರ್ ಲೆಜೆಂಡ್ ಅಂತಲೂ ಹೇಳ್ಬೋದು KC ರಾಮಗೋಪಾಲ್ ಅವರು ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಅಲ್ಲೂ ಬ್ರೇಕ್ಫಾಸ್ಟ್ ಶುರು ಆಗ್ಬಿಟ್ಟಿದೆ ಕಣಪ್ಪ. ಈಗ ಬೆಂಗಳೂರಲ್ಲಿ ಎಲ್ಲೋ ಮೀಟಿಂಗ್ ಇಟ್ಕೊಳ್ಳಲ್ಲ ಕಣಪ್ಪ. ಏನಿದ್ರು ಈಗ ಮಂಗಳೂರು ಆ ಕಡೆ ಹಾಸನ ಆ ಕಡೆ ಇಟ್ಕೋತಾವ್ರೆ ಕಾಂಗ್ರೆಸ್ ಅವರೆಲ್ಲ ಫುಲ್ಲು ಟಿಫನ್ ಬ್ರೇಕ್ಫಾಸ್ಟ್. ಇವಾಗ ಕಾಂಗ್ರೆಸ್ಸಲ್ಲಿ ಬಿಗ್ ಏನಪ್ಪ ಅಂದರೆ ಇದೊಂದು ಬಿಗ್ ಸುದ್ದಿ, ದೊಡ್ಡ ಸುದ್ದಿ ಅಂತಲೂ ಹೇಳ್ಬೋದು ಕಣಪ್ಪ. ಬ್ರೇಕ್ಫಾಸ್ಟ್ ವಿಚಾರಣೆಗಳು ಕಾಂಗ್ರೆಸ್ಸಲ್ಲಿ. ಬ್ರೇಕ್ಫಾಸ್ಟ್ ಅಂದರೆ ಮೀಟಿಂಗ್ ಅಂತ ಅರ್ಥ. ಇವಾಗ ಪರ್ಸ್ನಲ್ಲಾಗಿ ಮನೆಗಳಿಗೆ ಹೋಗಿ ಭೇಟಿಯಾಗಿ ಮಾತಾಡಿ ಟಿಫನ್ ತಿಂದು ಅಲ್ಲಿ ರಾಜಕಾರಣಿಗಳ ಬಗ್ಗೆ ಮಾತಾಡೋದು, ಯಾರಿಗೆ ಸೀಟ್ ಕೊಡಬೇಕು ಏನು ಎತ್ತ ಅಂತ. ವಿಧಾನಸೌಧದಲ್ಲಿ ಕಿವಿ ಆಗ್ಬಿಟ್ಟವೆ ಕಣಪ್ಪ. ಈಗ ಅಸ್ಲಾಂಬೆ ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ಕಿವಿಗಳು ಗೋಡೆಗೂ ಕಿವಿ ಇರ್ತಾವಂತಾರಲ್ಲ, ಅದಕ್ಕೆ ಕಣಪ್ಪ ಎಲ್ಲ ಪರ್ಸ್ನಲ್ಲಾಗಿ ಟಿಫನ್ ಮಾಡ್ಕೊಂಡು ಮಾತಾಡ್ತಾವ್ರಿ. ಮನೆಗೆ ಹೋಗಿ ಇಡ್ಲಿ ತಿನ್ನೋದು, ದಾಸಿ ತಿನ್ನೋದು, ಚಿತ್ರಾನ್ನ ತಿನ್ನೋದು, ಚಿತ್ರಾನ್ನ ಹಿಂಗಾಗಿ ಹೋಗ್ಬಿಟ್ಟದೆ ಕಣಪ್ಪ ಫುಲ್ಲು ಕಾಂಗ್ರೆಸ್ಸಲ್ಲಿ ಚಿತ್ರಾನ್ನ. ಓಕೆ, ಇನ್ನೂ ಸುದ್ದಿಗಳಿವೆ ಕಣಪ್ಪ, ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು KC ವೇಣುಗೋಪಾಲ್ ಅವರು ಹೋಗೋರಂತೆ ಮಂಗಳೂರಿಗೆ. ಅಲ್ಲಿ ಭೇಟಿಯಾಗಿ MLAಗಳನ್ನ ಅಲ್ಲಿರೋ ಯಾರ್ಯಾರ ಕಾಂಗ್ರೆಸ್ನವ್ರು ಎಲ್ಲ ಅಲ್ಲಿ ಸೇರ್ಕೊಂಡು ಏನೇನು ಮಾತಾಡಬೇಕು ಮಾತಾಡಿ ಇಲ್ಲಿ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಟಿಫನ್ ಕುಡಿದು, ನೀರು ಕುಡಿದು, ಕಾಫಿ ಕುಡಿದು ಬಾಯಿ ವರ್ಷಕ್ಕೆ ಬಂದ್ಬಿಡ್ತಾರೆ. ಈ ಕಡೆ ನಮಗೆ ಗೊತ್ತಾಗಲ್ಲ ಕಣಪ್ಪ ಏನು ತಿಂದರು ಏನು ಮಾತಾಡಿದ್ರು ಅಂತ, ನಮಗೆ ಯಾರಿಗೂ ಸಿಗಲ್ಲ ಸುದ್ದಿ. ಇನ್ನು ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಅವರು ಯಾವ ಸ್ಟೇಟ್ನವರು ಮಾತು ಕೇಳಲ್ಲ. ಅವರು ಯಾವ ಸ್ಟೇಟ್ CMಗಳು ಮಾತು ಕೇಳಲ್ಲ ಕಾಂಗ್ರೆಸ್ಸಲ್ಲಿ. ಯಾರು? ರಾಹುಲ್ ಗಾಂಧಿ ಅವರು ಕೇಳಿದ್ರೆ KC ವೇಣುಗೋಪಾಲ್ ಈಸ್ ದ ಪವರ್ ಪರ್ಸನ್ ಆಫ್ ಕಾಂಗ್ರೆಸ್. ಇಡೀ ಭಾರತ ದೇಶದಲ್ಲಿ
ಸಿ ವೇಣುಗೋಪಾಲ್ ಅವ್ರ ಮಾತು ಕಾಂಗ್ರೆಸ್ಸಲ್ಲಿ ನಡೆಯುತ್ತಂತೆ. ಅವರು ರಾಹುಲ್ ಗಾಂಧಿ ಅವ್ರಿಗೆ ಯಾವ ಥರ ಹೇಳಬೇಕು, ಅದನ್ನು ಯಾವ ರೀತಿಯಲ್ಲಿ ಹೇಳಬೇಕು, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿ ಅದನ್ನು ಮುಗಿಸೋರಲ್ಲ. ದೀಪನ್ನೇ ಡೈರೆಕ್ಟಾಗಿ ಕೊಟ್ಬಿಟ್ಟು ಇದು ದೀಪ, ಇದು ಎಣ್ಣೆ, ಇದು ಅಂಟಿಸ್ಬೇಕು ಅಂತೆಲ್ಲ ಹೇಳಿ ಬಿಟ್ಟುಬಿಡ್ತಾರೆ. ಸೊ ರಾಹುಲ್ ಗಾಂಧಿ ಅವ್ರ ಮಾತನ್ನ ಜಾಸ್ತಿ ಕೇಳ್ತಾರಂತೆ ಕಣಪ್ಪ ಸಿ ವೇಣುಗೋಪಾಲ್ ಅವ್ರದ್ದು. ಅದಕ್ಕೆ ಎಲ್ಲರೂ ಅವ್ರನ್ನೇ ಭೇಟಿ ಮಾಡಕ್ಕೆ ಹೋಗ್ತಾರೆ. ಇವಾಗ ಡಿ.ಕೆ. ಸಾಹೇಬರು ಭೇಟಿ ಆದರು, ಸಿದ್ದರಾಮಯ್ಯ ಸಾಹೇಬರು ಭೇಟಿ ಆದರು, ಡಿ.ಕೆ. ಸುರೇಶ್ ಅವ್ರಿಗೆ ಭೇಟಿ ಆಗ್ತಾರೆ, ಅಣ್ಣ ತಮ್ಮಂದಿರೆಲ್ಲ ಹೋಗಿ MLA ಹೋಗಿ ಅವ್ರನ್ನ ಭೇಟಿ ಆಗ್ತಾರೆ. ಯಾಕಂದ್ರೆ ಅವ್ರ ಕಿವಿಗೆ ಹಾಕಿದ್ರೆ ಅವರು ರಾಹುಲ್ ಗಾಂಧಿ ಅವರಿಗೆ ಕುಂದರ್ಸ್ಬಿಟ್ಟು ಹಿಂಗಿದೆ, ಈ ಥರ ವಿಚಾರ ಇದೆ, ಕರ್ನಾಟಕದಲ್ಲಿ CM ಸೀಟ್ಗೆ ಗುಡ್ಲಾಟ ಇದೆ, ನೀವು ಹಿಂಗೆ ಮಾಡಿ ಹಂಗೆ ಮಾಡಿ, ಈ ಥರ ಬಿಟ್ಕೊಡಿ, ಈ ಥರ ಮಾಡಿ ಅಂತ ಅವ್ರು ಹೇಳಿದ ಮೇಲೆ ರಾಹುಲ್ ಗಾಂಧಿ ಅವರು ಎಸ್ ದೇಖ್ತೆ ಹೇ ಅಂತೇಳಿ ಹೈಕಮಾಂಡ್ ಅವರು ಮಾತಾಡಿ ಅದನ್ನು ಮುಗಿಸ್ಬಿಡ್ತಾರೆ. ಇನ್ನು ಸೋನಿಯಾ ಗಾಂಧಿ ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತು ಹೆಂಗೆ ಹೇಳಿದ್ರು ಅಂತ. ರಾಹುಲ್ ಗಾಂಧಿ ಅವ್ರಿಗೆ ಸ್ಟ್ರೈಟಾಗಿ ಹೇಳ್ಬಿಟ್ಟಿದ್ರು, ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ, ಇವು ಬೇಡ, ರಾಜಕಾರಣದಲ್ಲಿ ಒಬ್ಬರೇ ಇರಬಾರ್ದು CM ಆಗಿ, ಸ್ವಲ್ಪ ಎಲ್ರಿಗೂ ಅವಕಾಶಗಳು ಸಿಗ್ತಾ ಇರಬೇಕು ಅಂತ ಅವರು ಕೂಡ ಹೇಳಿದರು. ಯಾರಿಗೆ ಗೊತ್ತು, ಇವಾಗ ಫುಲ್ ಚಾನ್ಸಸ್ ಐತೆ ಡಿ.ಕೆ. ಸಾಹೇಬರು CM ಆಗ್ತಾರೋ ಅನ್ನೋ ಒಂದು ಅನುಮಾನ ಶುರುವಾಗಿದೆ. ಕ್ರಾಂತಿ ಅಂತೂ ನಿಂತೋಯ್ತು. ಈಗ ಶಾಂತವಾಗಿ ಮಾತಾಡ್ತಾ ಇರೋದು ಅಂದರೆ ವಿಧಾನಸೌಧದಲ್ಲಿ ಮಾತುಕತೆ ಅಲ್ಲ, ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್, ಕಾಂಗ್ರೆಸ್ಸಲ್ಲಿ ಬ್ರೇಕ್ಫಾಸ್ಟ್ ವಿಚಾರಗಳು, ಅವ್ರ ಮನೆಗೆ ಹೋಗಿ ಇವ್ರು ತಿನ್ರಿ, ಇವ್ರ ಮನೆಗೆ ಹೋಗಿ ಅವ್ರು ತಿನ್ರಿ, ಮಾತುಕತೆಗಳೆಲ್ಲ ಅಲ್ಲೇ ನಡೀತಾವೆ. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಹೆಂಗೆ BJPಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಅಮಿತ್ ಶಾ ಮಾತು ಕೇಳ್ತಾರಂತೆ. ಅಮಿತ್ ಶಾ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮೋದಿ ಅವ್ರು ಕೇಳ್ತಾರಂತೆ. ನೋಡಿ ಎಷ್ಟು ಪವರ್ಫುಲ್ ಅವರೇ ಅಮಿತ್ ಶಾ. ಅವ್ರು ಬುದ್ಧಿವಂತರು ಜಾಸ್ತಿ ಅಂತೆ. ಅವ್ರು ಹೇಳ್ತಾರಂತೆ ಐಸ್ ಹ್ಯಾಕರು ಅಂತ, ಇವ್ರು ಐಸ್ ಹ್ಯಾಕರ್ತೆ ಅಂದ್ಬಿಟ್ಟು ಕರೆದು ಬಿಡ್ತಾರೆ, ಮಾಡಿಬಿಡ್ತಾರೆ ಮೋದಿ ಅವರು. ಹಾಗೆ ಸಿ ವೇಣುಗೋಪಾಲ್ ಅವರು ಕಾಂಗ್ರೆಸ್ಸಲ್ಲಿ ಹೇಳಿರೋಂಥದ್ದು ನಡೆಯುತ್ತೆ. ರಾಹುಲ್ ಗಾಂಧಿ ಅವರು ಅವ್ರ ಮಾತು ಜಾಸ್ತಿ ಕೇಳ್ತಾರಂತೆ ಕಣ್ರಪ್ಪ. ಶಂಭುಲಿಂಗ ನೋಡ್ದೇನಪ್ಪ ಎಷ್ಟು ಪವರ್ ಐತೆ ಸಿ ವೇಣುಗೋಪಾಲ್ ಸಾಹೇಬರಿಗೆ. ಅವ್ರು ಹೇಳ್ದಂಗೆ ಕೇಳ್ತಾರಂತೆ, ಅವ್ರು ಹೇಳಿದ್ದನ್ನೇ ಮಾಡ್ತಾರಂತೆ ರಾಹುಲ್ ಗಾಂಧಿ ಅವರು. ಸೊ ಇದು ಗುಟ್ಟು ರಟ್ಟಾಗಿದೆ. ಈಗ ಇವತ್ತು ಕಾಂಗ್ರೆಸ್ಸಲ್ಲಿ ಪವರ್ಫುಲ್ ವ್ಯಕ್ತಿ ಯಾರು ಅಂದರೆ ಇಡೇ ಸ್ಟೇಟ್ಗಳಲ್ಲಿ ಅದು ಸಿ ವೇಣುಗೋಪಾಲ್, ಪವರ್ ಆಫ್ ಕಾಂಗ್ರೆಸ್ ಅಂತ ಹೇಳ್ಬೋದು. ಈ ರಾಜಸ್ಥಾನದಲ್ಲಿ ಒಂದು ಸಂಪ್ರದಾಯ ಇದೆ. ಏನಪ್ಪ ಅಂದರೆ ಮಗನ ಮದುವೆ ಇತ್ತು ಅಂದರೆ ಮದುವೆ ಟೈಮಲ್ಲಿ ತಾಯಿ ಎದೆ ಹಾಲು ಕೊಡುವಂಥದ್ದು ಮಗನಿಗೆ. ಮತ್ತೆ ಇದು ಕೊನೆಯದು ನಿನಗೆ, ಯಾಕಂದರೆ ಮದುವೆಯಾಗಿ ನಾನು ನಿನಗೆ ಹೆಂಡತಿಗೆ ಒಪ್ಪಿಸ್ತಾ ಇದ್ದೀನಿ, ನಾನು ನಿನ್ನ ಹೆಂಡತಿಗೆ ನಿನ್ನ ಒಪ್ಪಿಸ್ತಾ ಇದ್ದೀನಿ ಅಂಥೇಳಿ ಒಪ್ಪಿಸಿ ಬಿಡೋ ಅಂಥದ್ದು. ಸೊ ಈ ಸಂಪ್ರದಾಯನ ನಿಲ್ಲಿಸಬೇಕು ಅಂಥೇಳಿ ಕೆಲವು ಜನ ಹೋರಾಟ ಮಾಡ್ತಾವ್ರೆ. ಅದರನ್ನಾದರೆ ಅದು ನಿಲ್ಲೋದಿಲ್ಲ. ತಾಯಿ ಎದೆ ಹಾಲು ಕೊಡುವಂಥದ್ದು ಯಾವಾಗ ಮದುವೆ ಟೈಮಲ್ಲಿ ಮಗನಿಗೆ ಕುಡಿಸಿ ಕಳಿಸೋ ಅಂಥದ್ದು, ಹೋಗು ಸಂಸಾರ ಮಾಡು ಚೆನ್ನಾಗಿರುತ್ತೋ ಆಶೀರ್ವಾದ ಮಾಡುವಂಥದ್ದಂತೆ. ಇದು ವೈರಲ್ ಆಗ್ಬಿಡಿದೆ ಕಣಪ್ಪ. ಇದೇ ಈ ಥರದ ಆಶೀರ್ವಾದ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಇದು ಚೆನ್ನಾಗಿ ಅನ್ಸಲ್ಲ ಇವಾಗ ಈ ಜನ್ರೇಷನ್ಗೆ ಅಂತ. ಆದರೂ ಅವರು ಸಂಪ್ರದಾಯ ಬಿಡಲ್ಲ ರಾಜಸ್ಥಾನದಲ್ಲಿ ಅನ್ನೋದು ಇಲ್ಲಿದೆ ನೋಡ್ರಪ್ಪ. ನೋಡಿದ್ರೆ ಇದು ಕಣಪ್ಪ ಆಶೀರ್ವಾದ ಕೊಡುವಂಥದ್ದು. ತಾಯಿ ಹಾಲು ಕೊಟ್ಬಿಟ್ಟು ಮಗನಿಗೆ ಆಶೀರ್ವಾದ ಮಾಡಿ ನೀನು ಚೆನ್ನಾಗಿರೋ 100 ವರ್ಷ ಚೆನ್ನಾಗಿರೋ ಹೆಂಡತಿ ಜೊತೆ ಒಳ್ಳೆ ಬಾಳ್ನೆ ಮಾಡು ಅಂತ ಅಂದ್ಬಿಟ್ಟು ಹೇಳುವಂಥದ್ದು. ಓಕೆ, ಒಳ್ಳೆ ಬಾಳೆ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸುವಂಥದ್ದು. ಇನ್ನು ಜಿ ಪರಮೇಶ್ವರ್ ಸಾಹೇಬರು ಹೇಳಿರೋಂಥದ್ದು ಒಳಗಡೆ ಏನೋ ನಡೀತಾ ಇತ್ತಲ್ಲ ಕಾಂಗ್ರೆಸ್ ಒಳಗಡೆ ಕ್ರಾಂತಿಗಿಂತಿ ಅವೆಲ್ಲ ಏನಾಯಿತು ಅಂತ. ಅದೆಲ್ಲ ಏನಿಲ್ಲ, ಈಗ ಏನು ಆ ಥರ ಏನು ನಡೀತಲ್ಲ, ಯಾವುದಿಲ್ಲ, ನಾವೆಲ್ಲ ಶಾಂತವಾಗಿದ್ದೀವಿ. ಒಳಗಡೆ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ. ಹೊರಗಡೆ ಬಂದಿರೋ ಪ್ರಕಾರ ಸುದ್ದಿಗಳ ಪ್ರಕಾರ ಎಲ್ಲ ಶಾಂತವಾಗಿದ್ದೀವಿ, ನಮ್ದು ಆ ಥರದ್ದು ಏನೂ ಇಲ್ಲ. ಕಾಂಗ್ರೆಸ್ಸಲ್ಲಿ ಚೆನ್ನಾಗಿ ಹೋಗ್ತಾ ಇದೆ, ಆ ಥರದ್ದು ಯಾವುದೋ ತೊಂದರೆಗಳು ಇಲ್ಲ, ನೀವೇ ಹೇಳಬೇಕದು, ನನಗೇನೂ ಗೊತ್ತಿಲ್ಲ ಅಂತ ಜಿ ಪರಮೇಶ್ವರ್ ಸಾಹೇಬರು ಹೇಳೋವಂಥದ್ದು. ಅವ್ರು ಭೇಟಿ ಕೊಡೋಲ್ಲ ಕಾಂಗ್ರೆಸ್ ಪಕ್ಷನ, ಯಾಕಂದ್ರೆ ಅವ್ರು ಕಾಂಗ್ರೆಸ್ನವರಲ್ಲ. ಏನಪ್ಪ ಒಳಗೆ ಏನು ನಡೀತದೆ ಅಂತ ಯಾರಾದರೂ ಬಂದು ಹೇಳ್ತಾರೆ, ಗಲಾಟೆ ಐತೆ, ಕಿತ್ಲಾಟ ಆಗ್ತೈತೆ, ಶೈಟ್ ಹಿಡ್ಕೊಂಡವ್ರೆ, ಎಳ್ದಾಡ್ತಾರೆ, ಹಿಂಗೆಲ್ಲ ಹೇಳೋಕ್ಕಾಗಲ್ಲ. ಶಾಂತವಾಗೈತೆ, ಚೆನ್ನಾಗಿದೆ, ಹೋಗ್ತಾ ಇದೆ, ಇನ್ನು ಮಿಕ್ಕಿದ್ದೇನಿದ್ರೆ ನೀವು ಹೇಳಬೇಕು, ಹೊರಗಡೆ ಅಂತೂ ಏನಿಲ್ಲ ಅಂತೇಳಿ ಇನ್ನು ಜಿ ಪರಮೇಶ್ವರ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಇನ್ನು ಇವತ್ತಿನ ವಿಚಾರ ಎಷ್ಟಾಗಿತ್ತು ಕಣಪ್ಪ. ಸುದ್ದಿಗಳಿಗೇನು ಕಣಪ್ಪ, ಕರ್ನಾಟಕದಲ್ಲಿ ಸುದ್ದಿಗಳು ಸಿಗ್ತಾನೆ ಇರ್ತೇವೆ, ರಾಜಕಾರಣಿಗಳು ಸುದ್ದಿಗಳು ಬರ್ತಾನೆ ಇರ್ತವೆ. ಎಲ್ಲ ಸುದ್ದಿಗಳು ನಿಮ್ಮ ಮುಂದೆ ತಿಳಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನಾವೇನಿದ್ರು ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಮಾತ್ರ ಕಣಪ್ಪ ನಾನು ಹೇಳ್ದು. ಇದು ಪೊಲಿಟಿಕ್ಸ್ ಮಸಾಲೆ ದೋಸೆ. ಓಡಿ ಬರ್ತೀನಿ ಕಣಪ್ಪ. ಎಲ್ಲ ಅನ್ನದ ಹತ್ರಗೂ ನಮಸ್ಕಾರ. ಎಟ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು, ಬರ್ತೀನಿ ಕಣ್ರಪ್ಪ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಬರ್ತೀನಿ ಕಣಪ್ಪ. ಶೇಂಬುಲಿಂಗ್ ಎಟ್ಲ ಕಾರಣ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.